UVA ಲೈಟಿಂದ ನಮ್ಮ ಸ್ಕಿನ್ ಏಜಿಂಗ್ ಫಾಸ್ಟ್ ಆಗುತ್ತೆ. ತುಂಬ ಹೊತ್ತಿದ್ರೆ ಬಿಸಿಲಲ್ಲಿ, ಸೊ ಆಬ್ವಿಯಸ್ಲಿ ನಮಗೆಲ್ಲ ರಿಂಕಲ್ಸು, ಡಲ್ನೆಸ್ಸು, ಏಜಿಂಗು ತುಂಬ ಬೇಗ ಆಗುತ್ತೆ. ಅದೇ UVB ಏನು ಮಾಡುತ್ತೆ, ಸನ್ ಡ್ಯಾಮೇಜ್ ಅಂತಂದರೆ ಸನ್ ಬರ್ನ್ ಆಗುತ್ತೆ. ಅದರಿಂದ ಕ್ಯಾನ್ಸರ್ ಸಾಧ್ಯತೆಗಳು ತುಂಬ ಬೇಗ ಇರುತ್ತೆ. ಅಂತಂದರೆ DNA ಡ್ಯಾಮೇಜ್ ಮಾಡುತ್ತೆ ಅದೇ ಸೂರ್ಯನ ಕಿರಣಗಳು. ಸೊ ಹಾಗಾಗಿ ಎನಿಥಿಂಗ್, ಯಾವುದೇ ಪದಾರ್ಥ ಇರಲಿ, ತುಂಬ ಕಡಿಮೆನೂ ಯೂಸ್ ಮಾಡೋಂಗಿಲ್ಲ, ಅದನ್ನು ಜಾಸ್ತಿನೂ ಯೂಸ್ ಮಾಡೋಂಗಿಲ್ಲ. ಎಷ್ಟು ಬೇಕೋ ಅಷ್ಟು ನಮ್ಮ ಹೆಲ್ತ್ಗೆ ಒಳ್ಳೇದು. ಸೊ ಹಂಗಂತಂದ್ರೆ ಇವಾಗ ವಿಟಮಿನ್ ಡಿ ಯಾವಾಗ ಎಷ್ಟೋ ತನಕ ನಾವು ಬಿಸಿಲಲ್ಲಿ ಇರಬೇಕು ಡಾಕ್ಟರ್, ನಮಗೆ ವಿಟಮಿನ್ ಡಿ ಬೇಕು ಅಂತಂದ್ರೆ ಯೂಶ್ವಲಿ 15 to 20 ಮಿನಿಟ್ಸು ವಾರದಲ್ಲಿ 3 ಸತಿನೂ ನೀವು ಬಿಸಿಲಲ್ಲಿ ನಿಂತರೆ ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಚೆನ್ನಾಗಿ ಸಿಂಥಸಿಸ್ ಆಗುತ್ತೆ. ಅದಕ್ಕೆ ಅಂತ ಡೈಲಿ ನೀವು ಬಿಸಿಲಲ್ಲಿ, ಅದು 10 ರಿಂದ 4 ಗಂಟೆ ಒಳಗಡೆ ತುಂಬ ಜಾಸ್ತಿ UV ರೇಸ್ ಇರುತ್ತೆ. ಸೊ 10 ಗಂಟೆ ಒಳಗಡೆನೆ ಇಫ್ ಯು ಆರ್ ಎಕ್ಸ್ಪೋಸ್ಡ್ ಅಂದರೆ ಬೇಗನೆ ನೀವು ಬಿಸಿಲಲ್ಲಿ ಇದ್ದರೆ, ಇಲ್ಲ 4 ಗಂಟೆ ಮೇಲೆ ಬಿಸಿಲಲ್ಲಿದ್ದರೆ ನಿಮ್ಮ ಬಾಡಿಲಿ ವಿಟಮಿನ್ ಡಿ ಚೆನ್ನಾಗಿ ಸಿಂಥಸಿಸ್ ಆಗುತ್ತೆ, ಡ್ಯಾಮೇಜ್ ಕಡಿಮೆ ಆಗುತ್ತೆ. UV ರೇಸ್ ಅವಾಗ ಕಿರಣಗಳಲ್ಲಿ ಕಡಿಮೆ ಇರುತ್ತೆ. ಸೊ ನಮಗೆ ಡ್ಯಾಮೇಜು, ಸನ್ ಟ್ಯಾನಿಂಗು ಅವಾಗ ಕಡಿಮೆ ಆಗುತ್ತೆ.